ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 26 ಸೆಪ್ಟೆಂಬರ್ 2024 ಗುರುವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:13, ಚಂದ್ರೋದಯ ರಾತ್ರಿ 1:38 ಸೆಪ್ಟೆಂಬರ್ 27, ಚಂದ್ರಾಸ್ತ ಮಧ್ಯಾಹ್ನ 2:05. ಇಂದಿನ ತಿಥಿ ನವಮಿ ಸಂಜೆ 4:06 ರವರೆಗೆ, ನಂತರ ದಶಮಿ. ಯೋಗ ಪರಿಗ ರಾತ್ರಿ 11:41 ನಂತರ ಶಿವ. ನಕ್ಷತ್ರ ಪುನರ್ವಸು ರಾತ್ರಿ 3:31 ಸೆಪ್ಟೆಂಬರ್ 27 ರವರೆಗೆ, ನಂತರ ಪುಷ್ಯಕರ್ಣ ಗರಜ ಮಧ್ಯಾಹ್ನ 12:25, ವನಿಜ ರಾತ್ರಿ 12:48 ಸೆಪ್ಟೆಂಬರ್ 27 ನಂತರ ವಿಷ್ಟಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:33 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:47 ರಿಂದ 12:35. ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:09. ಸಂಧ್ಯಾಕಾಲ ಸಂಜೆ 6:13 ರಿಂದ 7:24. ಅಮೃತ ಕಾಲ ರಾತ್ರಿ 9:03 ರಿಂದ 10:43. ಸರ್ವಾರ್ಥ ಸಿದ್ಧಿ ಯೋಗ ದಿನಪೂರ್ತಿ ಅಮೃತ ಸಿದ್ಧಿ ಮತ್ತು ಗುರುಪುಷ್ಯ ಯೋಗ ರಾತ್ರಿ 11:34 ರಿಂದ ಬೆಳಗ್ಗೆ 6:09 ಸೆಪ್ಟೆಂಬರ್ 27 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 1:41 ರಿಂದ 3:12. ಯಮಗಂಡ ಕಾಲ ಬೆಳಗ್ಗೆ 6:09 ರಿಂದ 7:39 ರವರೆಗೆ. ವರ್ಜ್ಯಕಾಲ ಬೆಳಗ್ಗೆ 10:59 ರಿಂದ 12:39. ದುರ್ಮುಹೂರ್ತ ಬೆಳಗ್ಗೆ 10:10 ರಿಂದ 10:58, ನಂತರ ಮಧ್ಯಾಹ್ನ 3 ರಿಂದ 3:48 ರವರೆಗೆ. ರಾತ್ರಿ 3:31 ಸೆಪ್ಟೆಂಬರ್ 27 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಸಂಜೆ 5:13 ರವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಮಿಥುನ, ಸಿಂಹ, ಕನ್ಯಾ, ಧನು, ಮಕರ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಕನ್ಯಾ, ತುಲಾ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ನಿಮ್ಮ ವ್ಯಾಪಾರದಲ್ಲಿ ಲಾಭವಾಗುವುದು, ಆದರೆ ಒತ್ತಡ ಕೂಡ ಹೆಚ್ಚಾಗುವುದು. ಇಂದು ವ್ಯಾಪಾರದ ವಿಷಯವಾಗಿ ಪ್ರಯಾಣದ ಸಾಧ್ಯತೆ ಇದೆ. ಪ್ರೀತಿಸುವವರಿಂದ ಉಡುಗೊರೆ ಪಡೆಯುವಿರಿ. ವೃಷಭ ರಾಶಿ. ಐಟಿ ಮತ್ತು ಸಾಫ್ಟ್ವೇರ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ದಿನ ಉತ್ತಮವಾಗಿದೆ. ಹಣಕಾಸಿನ ವಿಷಯದಲ್ಲಿ ಕಠಿಣವಾಗಿರುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಇರುವುದು. ನಿಮ್ಮ ಕೆಲಸವನ್ನು ಎಲ್ಲಾ ಮೆಚ್ಚುವರು. ವೈವಾಹಿಕ ಸಂಬಂಧಗಳಲ್ಲಿನ ತೊಡಕು ನಿವಾರಿಸುವಿರಿ. ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಬಯಸಬಹುದು. ಮಿಥುನ ರಾಶಿ. ವೃತ್ತಿ ಸ್ಥಳದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರುವುದು. ವೈವಾಹಿಕ ಜೀವನಕ್ಕೆ ಉತ್ತಮ ದಿನವಾಗಬಹುದು. ಈ ದಿನ ನಿಮ್ಮ ಬಾಳ ಸಂಗಾತಿಯ ಸಲಹೆಯಂತೆ ನಡೆದುಕೊಂಡರೆ ನಿಮಗೆ ತುಂಬಾ ಅನುಕೂಲವಾಗುವುದು. ಒಳ ಶತ್ರುಗಳ ತೊಡೆದು ಹಾಕುವಿರಿ. ಕಟಕ ರಾಶಿ. ಇಂದು ಮಾನಸಿಕ ತೊಳಲಾಟವಿರುವುದು. ಇಡೀ ದಿನ ಅನವಶ್ಯಕ ಕೆಲಸಗಳಲ್ಲಿ ವ್ಯರ್ಥವಾಗುವುದು. ಕುಟುಂಬ ಸದಸ್ಯರ ಬಗ್ಗೆ ಬೇಸರ ಬರಬಹುದು. ಈ ದಿನ ಸಾಲ ಕೊಡುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಮಾಡದಿರುವುದು ಒಳಿತು. ವೈವಾಹಿಕ ಜೀವನದಲ್ಲಿ ಒತ್ತಡ ಇರುವುದು. ಸಿಂಹ ರಾಶಿ. ಇಂದು ನೀವು ಆತ್ಮವಿಶ್ವಾಸದಿಂದ ಕೂಡಿರುವಿರಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರುತ್ತದೆ. ನೀವು ನಿಮ್ಮ ನ್ಯೂನತೆಗಳನ್ನು ಮೌಲ್ಯಮಾಪನ ಮಾಡಿಕೊಳ್ಳುವುದರಿಂದ ನಿಮ್ಮ ಕೆಲಸದ ಗುಣಮಟ್ಟವು ಹೆಚ್ಚುವುದು. ಗೆಳೆಯರೊಡನೆ ಶಾಪಿಂಗ್ ಮಾಡುವುದು ಅನುಕೂಲಕರವಾಗುವುದು. ಕನ್ಯಾ ರಾಶಿ. ಇಂದು ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕ ವ್ಯವಹಾರಗಳಿಗೆ ಒಳ್ಳೆಯ ದಿನ. ನಿಮ್ಮನ್ನು ಬಾಧಿಸುತ್ತಿದ್ದ ವಿಷಯಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸುವಿರಿ. ನಿಮ್ಮ ಕುಟುಂಬದವರು ಪ್ರೀತಿಯಿಂದ ನಡೆದುಕೊಳ್ಳುವರು.
ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ಪಡೆಯುವಿರಿ. ತುಲಾ ರಾಶಿ, ಇಂದು ಸೋಮಾರಿತನದಿಂದ ಕೆಲಸವನ್ನು ಮುಂದೂಡಲು ಪ್ರಯತ್ನಿಸುವಿರಿ. ಒತ್ತಡವು ನಿಮ್ಮನ್ನು ಆಳಲು ಬಿಡಬೇಡಿ. ಪ್ರಯಾಣದಲ್ಲಿ ಸ್ವಲ್ಪ ಅಸ್ತವ್ಯಸ್ತವಾಗಬಹುದು. ಮಾತನಾಡುವಾಗ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ, ಕಟುವಾದ ಪದಗಳನ್ನು ಬಳಸಬೇಡಿ. ವೃಶ್ಚಿಕ ರಾಶಿ, ವೃತ್ತಿಯಲ್ಲಿನ ಸಮಸ್ಯೆಗಳು ಮಧ್ಯಾಹ್ನದ ವೇಳೆಗೆ ನಿವಾರಣೆಯಾಗುವುದು. ಹೊಟ್ಟೆ ಉಬ್ಬರ ಮತ್ತು ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು. ನಿಮ್ಮ ಬಾಳ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ನೆಮ್ಮದಿಯಾಗಿದ್ದು ಪರಿಸ್ಥಿತಿಯನ್ನು ಅವಲೋಕಿಸಿ. ಧನು ರಾಶಿ, ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಎಚ್ಚರವಿರಲಿ. ಮಕ್ಕಳ ಅಧ್ಯಯನದ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಪ್ರೀತಿ ಮತ್ತು ಪ್ರಣಯ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೆಚ್ಚುವುದು. ಅತಿಥಿಗಳ ಆಗಮನವಾಗಬಹುದು. ಮಕರ ರಾಶಿ, ಮನರಂಜನೆ ಮತ್ತು ಉಲ್ಲಾಸಕ್ಕೆ ಒಳ್ಳೆಯ ದಿನ. ನಿಮ್ಮ ಸಂಗಾತಿಗೆ ಸಾಕಷ್ಟು ಸಮಯವನ್ನು ನೀಡಲು ಪ್ರಯತ್ನಿಸಿ. ಈ ದಿನ ವ್ಯವಹಾರದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೆಲಸದ ಸ್ಥಳದಲ್ಲಿ ನಿಮಗೆ ಗೌರವ ಹೆಚ್ಚುವುದು. ನೀವು ಅಜ್ಞಾತ ಮೂಲಗಳಿಂದ ಹಣ ಪಡೆಯಬಹುದು. ಕುಂಭ ರಾಶಿ, ಕುಟುಂಬ ಸದಸ್ಯರ ಉತ್ತಮ ಸಲಹೆ ನಿಮಗೆ ಇಂದು ಲಾಭ ತರುತ್ತದೆ. ಆಕಸ್ಮಿಕವಾಗಿ ಅತಿಥಿಗಳ ಆಗಮನವಾಗಬಹುದು. ವ್ಯಾಪಾರಕ್ಕಾಗಿ ಸಾಲ ತೆಗೆದುಕೊಳ್ಳಲು ಯೋಚಿಸುತ್ತಿದ್ದರೆ ಸ್ವಲ್ಪ ಯೋಚಿಸಿ. ಇಂದು ನರಗಳಲ್ಲಿ ಒತ್ತಡ ಮತ್ತು ನೋವು ಕಾಣಿಸಿಕೊಳ್ಳಬಹುದು. ಮೀನ ರಾಶಿ, ಅನಗತ್ಯ ವಸ್ತುಗಳ ಖರೀದಿಯಲ್ಲಿ ಖರ್ಚುಗಳು ಹೆಚ್ಚುವವು. ಸಂಗಾತಿಯ ಮಾತುಗಳು ನಿಮಗೆ ಸ್ವಲ್ಪ ನೋವುಂಟು ಮಾಡಬಹುದು. ಮನೆಯವರೊಂದಿಗೆ ಸಹನೆಯಿಂದ ವರ್ತಿಸಿ. ಅನಾವಶ್ಯಕ ಪ್ರಯಾಣ ಇರುವುದು. ಇಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.